ನಮಸ್ತೆ ಮಿತ್ರರೇ. ನೀರು ದೋಸೆ ಹೇಳಿದರೆ ಯಾರಿಗೆ ಇಷ್ಟ ಇಲ್ಲ? ನಮ್ಮ ಕರಾವಳಿಯ ನೀರು ದೋಸೆ ಅಂತೂ ಜಗತ್ ಪ್ರಸಿದ್ಧ. ಅದರಲ್ಲಿಯೂ ಈಗ ನೀರು ದೋಸೆಯನ್ನು ನಾವು ತರತರದ ರೀತಿಯಲ್ಲಿ ಮಾಡ್ತೇವೆ. ಇವತ್ತು ನಾನು ಇನ್ನೊಂದು ಬಗೆಯ ಅಂದರೆ ಮೊರಿಂಗಾ ಲೀವ್ಸ್, ನುಗ್ಗೆ ಸೊಪ್ಪನ್ನು ಬಳಸಿ ಕೆಲವು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಬಹಳ ರುಚಿಕರವಾಗಿ ಮಾಡಿದ್ದೇನೆ. ತೆಳುವಾಗಿ ಮಾಡಿದಂತಹ ಈ ದೋಸೆ ಒಂದು ಕೆಂಪು ಚಟ್ನಿಯೊಟ್ಟಿಗೆ ತಿನ್ನಲಿಕ್ಕೆ ಬಹಳ ಸೊಗಸಾಗಿರ್ತದೆ. ಈಗ ಮಳೆ ಬರ್ತಾ ಸಹ ಉಂಟು. ಹಾಗಿರುವಾಗ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಫುಲ್ ವಿಡಿಯೋ ನೋಡಿ. ಆಗ ನಿಮಗೆ ಗೊತ್ತಾಗ್ತದೆ ಯಾವ ರೀತಿಯಲ್ಲಿ ಹಸಿ ವಾಸನೆ ಸಹ ಬರದ ಹಾಗೆ ಪರಿಮಳಯುಕ್ತವಾದ ಈ ನೀರು ದೋಸೆಯನ್ನು, ಅದು ನುಗ್ಗೆ ಸೊಪ್ಪನ್ನು ಬಳಸಿ ಮಾಡಿದಂತಹದ್ದು. ಬನ್ನಿ ಹೀಗೆ ಮಾಡಿದ್ದೇನೆ ನೋಡೋಣ. ವೀಕ್ಷಕರೇ, ಇವತ್ತು ಒಂದು ಸಿಂಪಲ್ ಆದ ಆರೋಗ್ಯಭರಿತವಾದ ಈ ಮೊರಿಂಗಾ ಸೊಪ್ಪಿನ ನೀರು ದೋಸೆಯನ್ನು ಮಾಡೋಣ. ನೋಡಿ, ಫ್ರೆಶ್ ಆದ ಸ್ವಲ್ಪ ಎಳೆಯ ಮೊರಿಂಗಾ ಸೊಪ್ಪು ಸಿಕ್ಕಿದರೆ, ಅಂದರೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕಂದು ಬಹಳ ಒಳ್ಳೆಯದು. ಒಂದು ಮೆಣಸು, ಸ್ವಲ್ಪ ತೆಂಗಿನ ತುರಿ ಬೇಕು ನಮಗೆ. ಮತ್ತು ಬೇಕಿದ್ರೆ ನೀರುಳ್ಳಿಯನ್ನು ಕಟ್ ಮಾಡಿ ಸಹ ನಾವು ಯೂಸ್ ಮಾಡ್ಬೋದು, ಅದು ಸಹ ಆಗ್ತದೆ. ಅಥವಾ ಸ್ವಲ್ಪ ಜೀರ ಸಹ ಹಾಕ್ಬೋದು. ನಾನಿವತ್ತು ಸಿಂಪಲ್ ಆಗಿ ಮಾಡ್ತಿದ್ದೇನೆ. ಈಗ ಮೊದಲಿಗೆ ನಾನೇನು ಮಾಡ್ತೇನೆ ಹೇಳಿದರೆ, ಇಲ್ಲಿ ಒಂದು ಗ್ಯಾಸನ್ನು ಹೊರಿಸಿ ಒಂದು ಕಬ್ಬಿಣದ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಸ್ವಲ್ಪವೇ ಸ್ವಲ್ಪ ಎಣ್ಣೆ ನೋಡಿ. ಅದರಲ್ಲಿ ಈ ಮೊರಿಂಗಾದ ಎಲೆಗಳನ್ನು ಹಾಕ್ಕೊಳ್ತಿದ್ದೇನೆ ನೋಡಿ. ಹೀಗೆ ಉರಿ ಸಣ್ಣದಿರಲಿ. ಅದರಲ್ಲಿ ಎಲ್ಲ, ಅಥವಾ ಮೊದಲೇ ತೆಗೆದಿಟ್ಟುಕೊಂಡು ನೀವು ಹಾಕ್ಕೊಳ್ಬೋದು. ದಂಟು ಬೇಡ, ಖಾಲಿ ಎಲೆಗಳು ಮಾತ್ರ. ಎಲ್ಲವನ್ನು ಹಾಕ್ಕೊಳ್ತೇನೆ. ವೀಕ್ಷಕರೇ ನೋಡಿ, ಎಲ್ಲ ಹಾಕ್ಕೊಂಡೆ. ಅಂದರೆ ಇಷ್ಟ ಅಲ್ಲ, ಒಂದು ಕೈಯಲ್ಲಿ ಒಂದು ಹಿಡಿ ಎಷ್ಟು ಬೇಕು, ತುಂಬ ಸಹ ಒಳ್ಳೆಯದಾಗೋದಿಲ್ಲ ನಮಗೆ, ಸ್ವಲ್ಪ ಆರೋಗ್ಯಕ್ಕೆ ಬೇಕು. ಇನ್ನೊಂದು ಮೆಣಸನ್ನು ಹೀಗೆ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಿದ್ದೇನೆ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಳ್ಳೋಣ. ತುಂಬ ಕಪ್ಪಾಗೋದು ಬೇಡ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ನಾನು ತೊಳೆದಿಟ್ಟುಕೊಂಡಂತಹ ಸೊಪ್ಪು ಇದು ನೋಡಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಳ್ಳೋಣ. ಸಾಕು. ಇಷ್ಟ ಆಗುವಾಗ ಇದನ್ನು ಆಫ್ ಮಾಡ್ಕೊಳ್ತೇನೆ. ಯಾಕೆ ಹೇಳಿದರೆ, ಈ ಕಬ್ಬಿಣದ ಕಾವಲಿಯಲ್ಲಿ ಬಾಣಲೆಯಲ್ಲಿ ಬಿಸಿ ತುಂಬ ಹೊತ್ತಿನವರೆಗೆ ಇರ್ತದೆ. ಇದೀಗ ಆರಬೇಕು ನಮಗೆ, ಅದಕ್ಕೋಸ್ಕರ ಇದು ನೋಡಿ, ಉಪ್ಪು ಅದೇ ಹಾಗೆ ಉಂಟು, ಇಲ್ಲಿ ತೊಂದರೆ ಇಲ್ಲ. ಇದೀಗ ಆರಲಿಕ್ಕೆ ಬಿಡೋಣ, ಆಫ್ ಮಾಡಿ. ವೀಕ್ಷಕರೇ ನೋಡಿ, ಇದೀಗ ತಣ್ಣಗಾಯಿತು ನೋಡಿ. ಇದನ್ನು ಕೆಳಗಿಟ್ಕೊಂಡಿದ್ದೇನೆ ನಾನು. ಹೀಗೆ ಬರ್ತದೆ. ಇಲ್ಲಿ ನಾನು ಈ ನೀರು ದೋಸೆ ಮಾಡೋ ಹಾಗೆ ಯಾವತ್ತು ನಾವು ಈ ಅಕ್ಕಿಯನ್ನು, ನೀರು ದೋಸೆ ಅಕ್ಕಿಯನ್ನು, ರಾ ರೈಸ್, ಇದನ್ನು ನೆನೆ ಹಾಕಿ ಇಟ್ಟುಕೊಂಡಿದ್ದೇನೆ. ಇದನ್ನು ಒಂದು ಮಿಕ್ಸಿಗೆ ಸ್ವಲ್ಪ ಇದನ್ನು ಹಾಕ್ಕೊಳ್ತೇನೆ. ಮತ್ತು ಸ್ವಲ್ಪ ಈ ಸೊಪ್ಪನ್ನು ಇದರಲ್ಲಿ ಹಾಕ್ಕೊಂಡು ಸುರಿಗೆ ಅಡಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಸೊಪ್ಪು ಮತ್ತು ಕಾಯಿ ಮೆಣಸು, ಇದರಲ್ಲಿ ಸ್ವಲ್ಪ ಉಪ್ಪು ಸಹ ಉಂಟು. ಅದರಿಂದಾಗಿ ನೆಕ್ಸ್ಟ್ ಉಪ್ಪು ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಬೇಕು ಅಷ್ಟೇ. ಅದೇ ಎಲ್ಲ ಹಾಕ್ಕೊಂಡು ಇನ್ನು ಸ್ವಲ್ಪ ತೆಂಗಿನ ತುರಿ ಇದಕ್ಕೆ ಹಾಕ್ಕೊಳ್ತಿದ್ದೇನೆ ನೋಡಿ. ಹಸಿ ತೆಂಗಿನ ತುರಿ ಒಂದು ಕೈಯಲ್ಲಿ ಒಂದು ಮುಷ್ಟಿಯಷ್ಟು ತೆಂಗಿನ ತುರಿ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಒಳ್ಳೆ ಫೈನಾಗಿ ನೀರು ದೋಸೆ ಹದಕ್ಕೆ ರುಬ್ಬಿಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಒಳ್ಳೆ ಕಲರ್ಫುಲ್ಲಾದ ಒಂದು ಬ್ಯಾಟರ್ ರೆಡಿ ಆಯಿತು ನೋಡಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನೀರು ಹಾಕಿ, ನೀರು ದೋಸೆ ಹದ ಬೇಕು ನಮಗೆ. ಸ್ವಲ್ಪ ಉಪ್ಪು ಸಹ ಹಾಕೊಂಡೆ ನಾನು ಇದು ಮಾಡುವಾಗ. ಈಗ ಸ್ವಲ್ಪ ದಪ್ಪ ಆಗಿದೆ, ಸ್ವಲ್ಪ ನೀರು ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ, ಅದೇ ಬಾಣಲೆಯನ್ನು ಆಗ ಮಾಡಿದ್ದು. ಈಗ ಅದಕ್ಕೆ ಒಂದು ಹನಿಯಷ್ಟು ಎಣ್ಣೆ ಹಾಕೊಂಡಿದ್ದೇನೆ. ಈಗ 10 ಕಾಳು ಪೆಪ್ಪರ್ ಮತ್ತು ಅರ್ಧ ಚಮಚದಷ್ಟು ಜೀರ,
ಜಸ್ಟ್ ಪೆಪ್ಪರ್ ಕಾಳು ಉಳಿಬೇಕು. ಇದರಲ್ಲಿ ತುಂಬ ಎಣ್ಣೆ ಹಾಕೊಳ್ಳೋದು ಬೇಡ, ಫ್ರೈ ಆಗಬೇಕು, ಜೀರಾ ಫ್ರೈ ಆಗಬೇಕು, ಪೆಪ್ಪರ್ ಒಂದು ಹೊಡಿಬೇಕು. ಸಾಕು. ಇದನ್ನು ಕೆಳಗೆ ಇಟ್ಕೊಳ್ಳೋಣ. ಇದರಲ್ಲಿ ಕಾವಲಿಯನ್ನು ಇಟ್ಕೊಳ್ತಿದ್ದೇನೆ ನಾನು. ಇಲ್ಲಿ ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಬಹಳ ಚೆನ್ನಾಗಿ ಬರ್ತದೆ, ಆರೋಗ್ಯಕ್ಕೆ ಸಹ ಬಹಳ ಉತ್ತಮವಾದುದು ಇದು. ಅಥವಾ ಹೆಮೋಗ್ಲೋಬಿನ್ ಕಮ್ಮಿ ಇದ್ದವರು ಎಲ್ಲರಿಗೆ ಸಹ ಎಲ್ಲರ ಆರೋಗ್ಯಕ್ಕೆ ಉತ್ತಮವಾದಂತಹ ಈ ಒಂದು ನೀರು ದೋಸೆ ಒಮ್ಮೆ ಮಾಡಿ ನೋಡಿ ವೀಕ್ಷಕರೇ, ನಿಮಗೆ ಗೊತ್ತಾಗ್ತದೆ. ನೋಡಿ, ಹಿಟ್ಟು ರೆಡಿ ಆಯಿತು. ಉಪ್ಪು ಒಂದು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಕಡಿಮೆ ಇದ್ರೆ ಉಪ್ಪು ಹಾಕ್ಕೊಳ್ಳಿ. ವೀಕ್ಷಕರೇ, ಹಿಟ್ಟು ರೆಡಿಯಾಗಿದೆ ನೋಡಿ. ಈ ಹದಕ್ಕೆ ಬರಬೇಕು. ಇನ್ನು ಸ್ವಲ್ಪ ನನಗೆ ಸ್ವಲ್ಪ ದಪ್ಪ ಕಾಣ್ತಾ ಉಂಟು. ನೀರು ದೋಸೆ ಹದವೇ ಬರಲಿ. ಈಗ ಇಲ್ಲಿ ಕಾವಲಿ ಬಿಸಿ ಆಗ್ತದೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆ ಬೇಕಿದ್ರೆ ಹಾಕೊಳ್ಳಿ, ಹಾಕೊಂಡಿದ್ರೆ ನಡೀತದೆ. ಯಾಕಂದರೆ ಇದರಲ್ಲೇ ಸ್ವಲ್ಪ ನನ್ನದು ಹಿಟ್ಟಲ್ಲೇ ಎಣ್ಣೆಯ ಅಂಶ ಉಂಟು ನೋಡಿ. ನಾವು ಜೀರಿಗೆ ಮತ್ತು ಇದನ್ನು ಫ್ರೈ ಮಾಡಿದ್ದು. ಈಗ ಒಂದು ಸೌಟಿನಷ್ಟು ತೆಗೆದುಕೊಂಡು ಮುಚ್ಚಳವನ್ನು ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ಇದು ಇಲ್ಲಿ ಬೇಯ್ತಾ ಇರುವಾಗ ಇಲ್ಲಿ ನೋಡಿ, ಇದಕ್ಕೊಂದು ಚಟ್ನಿ, ಸಿಂಪಲ್ ಆದ ಚಟ್ನಿ ಮಾಡೋಣ. ಒಂದು ಕೆಂಪು ಮೆಣಸು ಅಥವಾ 2 ಮೆಣಸು ನೀವು ತೆಗೆದುಕೊಳ್ಬೋದು. ಒಂದು ಸಣ್ಣ ತುಂಡು ನೀರುಳ್ಳಿ, ಒಂದು ಪೀನಟ್ ಗಾತ್ರದ 2 ಪೀನಟ್ ಗಾತ್ರದ ಕಡಲೆ ಗಾತ್ರದ ಹುಳಿ, ಒಂದು ಸಣ್ಣ ಸಣ್ಣ ನೋಡಿ ಇದು ಊರ ಬೆಳ್ಳುಳ್ಳಿ ಒಂದು 2 ಬೆಳ್ಳುಳ್ಳಿ ಹಾಕೊಳ್ಳೋಣ. ಮತ್ತು ಸ್ವಲ್ಪ ತೆಂಗಿನ ತುರಿ ಮತ್ತು ಉಪ್ಪು ನೋಡಿ, ಉಪ್ಪು ಸಹ ಇದರೊಟ್ಟಿಗೆ ಇಟ್ಕೊಂಡಿದ್ದೇನೆ. ನೀರನ್ನು ಹಾಕ್ಕೊಂಡು ಒಂದು ಒಳ್ಳೆ ಗಟ್ಟಿ ಚಟ್ನಿ ಮಾಡ್ಕೊಳ್ಳೋಣ. ಬೇಕಿದ್ರೆ ನೀರು ಚಟ್ನಿ ಸಹ ಮಾಡ್ಕೊಳ್ಬೋದು, ಗಟ್ಟಿ ಚಟ್ನಿ ಯಾವುದಾಗ್ತದೆ, ಬಹಳ ಟೇಸ್ಟ್ ಆಗ್ತದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದನ್ನೀಗ ಗ್ರೈಂಡ್ ಮಾಡಿ ತರ್ತೇನೆ. ವೀಕ್ಷಕರೇ, ಚಟ್ನಿ ನೋಡಿ ರೆಡಿ ಆಯಿತು. ಈಗ ಕೆಂಪು ಚಟ್ನಿ ಮಾಡಿದರೆ ಇದಕ್ಕೆ ಸೂಕ್ತ ಆಗ್ತದೆ. ಯಾಕೆ ಹೇಳಿದರೆ ಇದರಲ್ಲಿ ಗ್ರೀನ್ ಉಂಟಲ್ಲ, ಅದರಿಂದಾಗಿ. ಚಟ್ನಿ ರೆಡಿ ಆಯಿತು. ಸ್ವಲ್ಪ ಗಟ್ಟಿ ಚಟ್ನಿ ಒಳ್ಳೆಯದಾಗ್ತದೆ. ಮತ್ತು ನಿಮ್ಮ ಖುಷಿ, ಗಟ್ಟಿ ಚಟ್ನಿ ಬೇಕಿದ್ರೆ ಗಟ್ಟಿ, ನೀರು ಬೇಕಿದ್ರೆ ನೀರು ಮಾಡ್ಕೊಳ್ಬೋದು. ನೀರು ಹಾಕ್ಕೊಂಡು ಈಗ ನೋಡಿ ಇಲ್ಲಿ ಇದು ರೆಡಿ ಆಯಿತು ನೋಡಿ. ಈಗ ಎಷ್ಟು ತೆಳುವಾಗಿ ಏನು ಚೆನ್ನಾಗಿ ಬಂತು ನೋಡಿ. ಅದೇ ರೀತಿಯಲ್ಲಿ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ತೆಳುವಾಗಿ ಹಾಕೊಳ್ಬೇಕು. ತುಂಬ ದಪ್ಪ ಹಾಕಿದ್ರೆ ಒಳ್ಳೆ ಆಗೋದಿಲ್ಲ. ಇದು ಈ ಪೇಸ್ಟ್ ಹಾಕೋದ್ರಿಂದಾಗಿ ತುಂಬ ದಪ್ಪ ಆಗ್ತದೆ. ಅದರಿಂದಾಗಿ ಸರಿಯಾಗಿ ನೀರನ್ನು ಹಾಕೊಂಡು ತೆಳುವಾಗಿ ನಾವು ಹಾಕೊಳ್ಬೇಕು. ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋದು. 2ನೇ ದೋಸೆ ಸಹ ಸಿದ್ಧ ಆಗಿದೆ, ತೆಗೆದುಕೊಳ್ತಿದ್ದೇನೆ. ಅದೇ ರೀತಿ ಇನ್ನೊಂದು ದೋಸೆಗಳನ್ನು ಸಹ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಚಟ್ನಿ ಸಹ ರೆಡಿಯಾಗಿದೆ. ದೋಸೆ ಸಹ ರೆಡಿಯಾಗಿದೆ. ತೆಳು ದೋಸೆ ಸಹ ಮಾಡ್ಬೋದು, ಸ್ವಲ್ಪ ಬೇಕಿದ್ರೆ ದಪ್ಪ ಮಾಡ್ಬೋದು, ಹೆಚ್ಚು ಕಾಯಿಸ್ಕೊಳ್ಬೋದು. ಬೇಕಿದ್ರೆ ನಿಮಗೆ ಈ ಮೊರಿಂಗಾ ಲೀವ್ಸನ್ನು ಅಂದರೆ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡುವಾಗಲೇ ನೀವು ಅದಕ್ಕೆ ಚಿಟಿಕೆಸು ಬೆಲ್ಲವನ್ನು ಸಹ ಹಾಕ್ಕೊಳ್ಬೋದು. ಬೇಕಿದ್ದವರು, ಸ್ವಲ್ಪ ಸ್ವೀಟ್ ಇಷ್ಟಪಡುವವರು, ಅಲ್ಲದವರು ಇದೇ ರೀತಿಯಾಗಿ ಮಾಡಿ ತಿಂದರೆ ಬಹಳ ಚೆನ್ನಾಗಿ ಬರ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಆರೋಗ್ಯಭರಿತವಾದ ಇನ್ನೊಂದು ಥರದ ನೀರು ದೋಸೆಯನ್ನು ನಾನು ನನ್ನ ಈ ಚಾನಲಲ್ಲಿ ತುಂಬ ಥರದ ನೀರು ದೋಸೆಯನ್ನು ಮಾಡಿ ತೋರಿಸಿದ್ದೇನೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.